ಆದಿನ ದಿಶೆಯಲ್ಲಿ ಸರ್ವ ದೇವಾಲಯಗಳಲ್ಲಿ ಬಿಲುಕುಂದಚಿ ಗ್ರಾಮದ ಮಹಾಲಕ್ಷ್ಮಿಯಲ್ಲಿ ವೇದಿಕೆ ಮೇಲೆ ಕೂತಂಥ ಮಾನ್ಯರಲ್ಲಿ, ಗಣ್ಯರಲ್ಲಿ, ರಾಜಕಾರಣಿಗಳಲ್ಲಿ, ಪತ್ರಕರ್ತರಲ್ಲಿ, ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಅಪ್ಪೋಳು ಭಾಳ ಚಂದ ಹೇಳಿದರು. ಅಪ್ಪೋಳು ಹೇಳ್ದಂಗೆ ನಮ್ಗೆ ಹೇಳಕ್ಕೆ ಬರೋಂಗಿಲ್ಲ. ನಮ್ಮ ಹಳ್ಳಿ ಮಂದಿ ಆವು ಸಹಿತ ಭಗೀರಥ ಎಂಥ ಪ್ರಯತ್ನ ಮಾಡಿದಂದ್ರೆ ಶಿವನ ತೆಲುವಾಗಿರುವಂಥ ಗಂಗಾನ ಭೂಲೋಕ ತಂದು ನಮ್ಗೆ ಈಗ ಈ ಸಹಿತ ನಮ್ಗೆ ಆ ಗಂಗಾ, ಯಮುನಾ, ಭರ್ಮಾ, ಭೀಮಾ, ತುಂಗಭದ್ರಾ ಎಲ್ಲ ಹೊಳೆಗಳು ನಮ್ಮ ಜೀವಗಳ ಕಲ್ಯಾಣ ಮಾಡಾಕಿತ್ತೇವೆ. ಅದಕ್ಕಾಗಿ ಭಗೀರಥ ಮಾಡುವಂಥ ಪ್ರಯತ್ನ ನಾವು ಮಾಡಿಲ್ಲ. ಎಲ್ಲದರೊಳಗೆ ಭಗೀರಥ ಮಾಡಿದಂಥ ಪ್ರಯತ್ನ ನಮ್ಮ ಲೋಕದಾಗ ಭಾಳ ದೊಡ್ಡದು. ಯಾವ ಅಂಥ ಭಗೀರಥ ಪ್ರಯತ್ನ ಯಾವುದೂ ಮಾಡಿಲ್ಲ. ಈಗೂ ಅನ್ನುವಾಗ ಏನು ಥರದ ಭಗೀರಥ ಪ್ರಯತ್ನ ಮಾಡಬೇಕು ಅಂತ ನಾವು ಭಗೀರಥ ಪ್ರಯತ್ನ ಮಾಡಿಲ್ಲ. ನಾವು ಅವನ ಸಿಮಿ ಸುಖ ಉಂಡಿಲ್ಲ. ನಾವು ಏನಾಗಬೇಕಂದ್ರೆ ಅವನ ಸಿಮಿ ಉಣ್ಣಬೇಕಾದ್ರೆ ಅವನಂಗೆ ನಾವು ತ್ಯಾಗ ಬುದ್ಧಿ ಇರಬೇಕು. ನಮ್ಮಲ್ಲಿ ನೀತಿ ಬೇಕು, ಭಕ್ತಿ ಬೇಕು, ಧರ್ಮೋ ರಕ್ಷತೆ ರಕ್ಷತ. ಆ ತಾಯಿ ಗಂಗಾದೇವಿ ಭೂಲೋಕ ಬರಬೇಕಾದ್ರೆ ಶಿವಾನ ಬಂದಿರಬೇಕಾಯ್ತು. ಅವನ ಜರಿ ಒಳಗೆ ಬಿದ್ದ ಭೂಮಿ ಮೇಲೆ ಹರಿದ ಇಲ್ಲ, ಭೂಮಿ ಯಶೋಪಾಲ ಹೋಗ್ತಿತ್ತು. ಆ ಗಂಗಾನ ಬಡ್ತಿಗೆ ಭೂಮಿ ತಾಳ್ತಿದ್ದಿಲ್ಲ. ಅದಕ್ಕಾಗಿ ಇಲ್ಲೇ ನವಲ ತೀರ್ಥದೊಳಗೆ ಒಂದು ದಿವಸ ಗಂಗಾಗೆ ಒಂದು ನವಿಲ ಏನಂತಂದ್ರೆ ಗುಡ್ಡ ನೋಡಿ ಗಂಗಿ ಮಿದುನೆಲ್ಲ ಹಿಡಿದು ಹೊಂಟಾಡುತ್ತೆ. ನವಿಲ ಅಂದದಕ್ಕಾಗಿ ಗಂಗಾದೇವಿ ಬಂದು ಒಮ್ಮಿಲೆ ತೆಲಿ ಪಡಿಗೆ ಅಪ್ಪಳಿಸಳು. ಅಪ್ಪಳಿಸುವಾಗ ಬಡ್ಡಿ ನಿಮಿಷ ನೋಡಿದ. ತೆಲಿಗೆ ಏನು ಅಪ್ಪಳಿಸಿತ್ತು ಗಂಗಾದೇವಿಗೆ. ಗಂಗಾದೇವಿಯ ರಕ್ತ ಮಾಂಸ ಇಲ್ಲನ್ನು ಬೇಡಿಸಿ ಗಂಗಾದೇವಿ ಜಾಗೃತಳ. ಈಗ ಅದು ಕಣ್ಣಿಗೆ ಕಾಣ್ತಾಳೆ. ಬಿಳಿ ಪತ್ರ ಉಟ್ಕೊಂಡು ಈಗಾಗಲೇ ಇಲ್ಲಿಗೆ ಬಂದಾಳು, ಬಿಲುಕುಂದಕಿಗೆ ಬಂದಾಳು. ಭಗೀರಥ ಎಲ್ಲಿ ಬಂದಿರ್ತಾನೋ ಅಲ್ಲಿ ಗಂಗಾದೇವಿ ಬಂದಿರ್ತಾಳೆ. ಎಲ್ಲಿ ಗಂಗಾದೇವಿ ಪುತ್ರ ಭೀಷ್ಮ ಬಂದಿರ್ತಾನೋ ಅಲ್ಲಿ ಗಂಗಾದೇವಿ ಬಂದಿರ್ತಾಳೆ. ಎಲ್ಲಿ ಶಿವ, ಮಹಾಲಕ್ಷ್ಮಿ, ಪಾರ್ವತಿ, ಇಲ್ಲಿ ಮಹಾಲಕ್ಷ್ಮಿ ಭಾಳ ಜಾಗತ್ತಾಳೆ. ನಮ್ಮ ಬಿಲುಕುಂದಕಿ ಒಳಗೆ ಅಕ್ಕಿ ಸೊಳಗೆ ಅಕ್ಕಿ ಬರ್ತಾಳೆ. ಈ ಜನ್ಮದಾಗ ಗಂಗಾ ಅತ್ತಿ ಮಹಾಲಕ್ಷ್ಮಿ ಶುಚಿಯಾಗ್ಯಾಳ. ಅದಕ್ಕಾಗಿ ಭಗೀರಥ ಪ್ರಯತ್ನ ಎಂಥದ್ದು ಮಾಡಿದ್ರೆ ಅಂಥ ತಪಸ್ಸು ನಮಗೆ ನಿಗಂಗಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಸಂಸಾರಕ್ಕೆ ಬಿದ್ದದೀವಿ. ಈ ಸಂಸಾರ ಮಸಿಬೇಕು, ಪರಮಾತ್ಮ ನೆನಬೇಕು. ಇಂಥ ಮಾತ್ಮದ ಮಾತು ಸತ್ಯ ಕೇಳಿ ಇದೇ ನಮ್ಮ ಅನುಭವ ಹೇಳುವಂಥವ್ರು ಹೇಳು. ಎಂಥ ಅನುಭವಪ್ಪ ಅಂದ್ರೆ ನೋಡೋ ಭಗೀರಥ ಒಬ್ಬ ರಾಜನ ಮಗ. ಒಬ್ಬ ರಾಜನ ಮಗ ಇದ್ದು ಅದನ್ನೆಲ್ಲ ತ್ಯಾಗ ಮಾಡಿ ಈ ರಾಜ ನನಗೆ ಹಾಕಬೇಕು ತನ್ನ ತ್ಯಾಗ ಮಾಡಿ ಹಿಂದಿನ ಜನ್ಮದ ಮಂದಿನೆಲ್ಲ ತನ್ನ ಜಾತಿ ಮಂದಿನೆಲ್ಲ ಉದ್ಧಾರ ಮಾಡೋ ಸಲುವಾಗಿ ತಪಸ್ಸು ಮಾಡಿದ. ಅದಕ್ಕಾಗಿ ಗಂಗಾದೇವಿ ತಂದ. ಆ ಹಿಂದೇನು ಏನು ಶಾಪ ಆಗಿತ್ತು ಆ ಶಾಪಗ್ರಸ್ತ ಮಂದಿ ಎಲು ಪುಡಿಯಾಗಿ ಬಿದ್ದಿದ್ದು. ಆ ಪುಡಿ ಬೂದಿ ಎಲ್ಲ ಇತ್ತು. ಆ ಬೂದಿ ಮೇಲೆ ಎಲುವಿನ ಮೇಲೆ ಹಾದು ಗಂಗಾ ಹೊಟ್ಟರು. ಹೆಂಗೆ ಬಂದರು ಶಿವನ ಗಂಗಾ ಶಿವ ಜಡಿಯಿಂದ ಭೂದೇವಿಗೆ ಬಂದರು. ಆ ಭೂದೇವಿ ಮೇಲೆ ಬಿದ್ದ ಆ ಪುಷ್ಕರನೊಳಗೆ ಹಾದ ಆ ಗಂಗಾ ಹಾದು ಹೊಂಟರು. ಆ ಗಂಗಾ ಹಾದು ಹೋಗುವಾಗ ಅದು ಎಲ್ಲಿ ಆಗೈತೆ ಅಂತ ನನಗೆ ಅನಿಸೈತಂದ್ರೆ ತಿರುಪತಿ ಒಳಗೆ ಆದಂಗೆ ಅನಿಸೈತೆ ನನಗೆ. ಯಾವಲ್ಲಿ ಆಗೈತೆ ಪಕ್ಕ ಗೊತ್ತಿಲ್ಲ. ಆದು ತಿರುಪತಿ ಒಳಗೆ ಒಂದು ಪುಷ್ಕರಣ ಐತಿ. ಆ ಪುಷ್ಕರಣಿಕೆ ಆದಮೇಲೆ ಆ ಪುಷ್ಕರಣ ಒಳಗೆ ನೀರು ಬಿಡಾಕತ್ತಾನ. ಅದು ಹರ್ಕೊಂಡು ಹೋಗುವಾಗ ಅಲ್ಲಿ ನಂದಿ ಹೋಗಿ ನಿಂತಾನ. ತಿರುಪತಿ ಗುಡಿಗೆ ಹೋಗೋಕ್ಕಿಂತ ಪೈಲ ಆ ನಂದಿ ಏನು ಕಾಣಿಸ್ತಾನಲ್ಲ ಆ ನಂದಿ ಪಾದದಾಗ ಹುಟ್ಟಿದಂಥ ಗಂಗಾ ಆಕಿ. ನಂದಿ ಪಾದದಾಗ ಹುಟ್ಟಿದಂಥ ಗಂಗಾ ಶಿವನ ಜಡಿ ಒಳಗೆ ಯಾಕೆ ಹೋಗಿ ಕೂತಲ್ಲಂದ್ರೆ ಅಂಥ ಪಾವನ ದೇವಿ ಆಕಿ. ಅದಕ್ಕೆ ಪಾವನದಲ್ಲಿ ನೋಡಿ ಗಂಗಾ ಜನಕ ಬಸನ್ನ ವಿಷ್ಣು ಆದವ, ವಿಷ್ಣುನ ಬಸನ್ನ ಕೋಡಿನ ಕೋಣ ನಾಮದ ಕೋಣನ ಕೋಡ. ಅದು ನಮಗೆ ಭಾಳ ಮಾಹಿತಾ ಇಲ್ಲ. ಅದಕ್ಕಾಗಿ ಬಸನ್ನ ವಿಷ್ಣು ಬೇದಿಲ್ಲ. ಅದಕ್ಕಾಗಿ ಬಂಡಿ ಮಠಕ್ಕೆ ನಾವು ಇರುವಂಥ ಹೆಸರು ಬಸವ ಗೋಪಾಲ ಮತ ತಿಟ್ಟು. ಹಸಿ ಅದರಲ್ಲಿ ಬೇದ ನಾವು ಮಾಡ್ತೀವಿ. ಹಸಿ ಅದ ಬೇದಿಲ್ಲ. ಭಗೀರಥ ಉಪಾಧ್ಯಾಯತಿ ಅಷ್ಟ ಸಂಬಂಧ ಇಲ್ಲ, ಐಗೋಳಿಗೆ ಮೊದಲು ಸಂಬಂಧ ನಮಗೆ. ಯಾಕೆ ಏನು ಮಾಡ್ಯಾರಂದ್ರೆ ನಮ್ಮ ತಾಯಿನ ತಂದ ನಾವು ಕೈಲಾಸದಿಂದ. ಅದಕ್ಕೆ ಉಪಾಧಿಗೆ ಎಷ್ಟ ಸಂಬಂಧ ಅಂತ ನೀವು ತಿಳ್ಕೊಬೇಡ್ರಿ. ನೀವೆಲ್ಲ ಕೂತಂಥ ಗಣ್ಯ ಮಾಡೋದೆಲ್ಲ ಹೆಂಗೆ ಕಾಣಾಕತ್ತೈತಿ ಅಂದ್ರೆ ಮೇದ ಹುಲಿ ಹಂಗೆ ದೊಡ್ಡ ಪೈಲ್ವಾನದಂಗೆ ಕಾಣಾಕತ್ತೈತಿ. ಯಾಕೆ ಈ ಭಗೀರಥ ಸಪ್ತ ಇಟ್ಕೊಂಡ್ರಿ ಈ ಭಗೀರಥನ ಅಂತ ತಾಕತ್ತುಳ್ಳದನು ನೀವು ಯಾವ ನೋಡೋ ಸಹಿತ ದೊಡ್ಡ ದೊಡ್ಡ ಕುಸ್ತಿ ಪೈಲ್ವಾನದಾಗ ಕಾಣಿಸ್ತಾ ಇರ್ತೈತಿ. ನೀವು ಯಾವ ಕುಸ್ತಿ ಆಡ್ಬೇಕಾಗಿತ್ತು ಅಂದ್ರೆ ಇನ್ನು ಭಗೀರಥ ಕುಸ್ತಿ ಆಡಬೇಕು. ಇನ್ನು ತಕ್ಕ ಸಂಸಾರ ಕುಸ್ತಿ ಆಡಿದೀವಿ ನಾವು.
ಹೆಣ್ಣು ಮಕ್ಕಳು ಹೊಲ ಮನೆ ಮಂದಿ ಸೀಮೆ ಒತ್ತೋದು ಏನು ಒಂದೊಂದು ಕುಸ್ತಿ ಆಡಿಲ್ಲ ನಾವೇನು. ನೀವೆಲ್ಲ ಕಡಿಮೆ ಮಾಡಿರ್ಬೇಕು, ನಾವು ಐಗಳು ಭಾಳ ಆಡಿದ್ವಿ ನಾವು. ಅದಕ್ಕಾಗಿ ನಾವು ಕುಸ್ತಿ ಮೋಸದ ಆಡಿದ್ವಿ ನಾವು. ಅದಕ್ಕಾಗಿ ನಾವು ಹುಟ್ಟು ಸಾವುಗಳಿಗೆ ಒಳಗಾಗಿದ್ರು. ಭಗೀರಥ ಅಕ್ಷಯ ಆಗ್ಯಾನ, ಕ್ಷಯ ಇಲ್ಲ ನಾವು ಕ್ಷಯ ಆಗ್ತೀವಿ. ನಾವೆಲ್ಲರೂ ಅಕ್ಷಯ ಆಗಬೇಕಾದ್ರೆ, ಅಕ್ಷಯ ಅಂದರೆ ಇದ್ದಾಗುವುದು, ಸತ್ತಾಗುವುದು, ಕೈಲಾಸದಾಗ ಇದ್ದಾಗೂ ಇಲ್ಲಿ ಬೋದು, ಇಲ್ಲಿದ್ದಾಗ ಕೈಲಾಸಕ್ಕೆ ಹೋಗೋದು. ಈ ಮಂದಿ ಎಲ್ಲ ಅಕ್ಷಯ ಮಂದಿ ಅಂತ ಬಬಲಾದಿ ಸದಾಶಿವ. ಎಷ್ಟೋ ಮಂದಿ ಸ್ವಾಮಿಗಳು ನಾವು ದೊಡ್ಡ ದೊಡ್ಡ ಮಾನ್ಯವಾದವು. ನಾವು ಅಂಗದ ಮೇಲೆ ಲಿಂಗ ಕಟ್ಕೊಳಕತ್ತೀವಿ. ಅಂಗದ ಒಳಗೊಂದು ಲಿಂಗ ಐತಿ. ಅಂಗದ ಒಳಗಿನ ಲಿಂಗವು ಕೇಳುತ್ತೆ ಬರ್ತಾನೆ ಅಂತೇಳಿ ಬರ್ತಾನೆ ಬಬಲಾ ಸಿಕ್ಕಪ್ಪ. ಯಾವಂದ್ರೆ ಶಿವನ ಮಗ ಸನ್ಮುಖ. ನಾವು ನಿಮ್ಮಂತ ಅವಲ್ಲ. ಶಿವನ ಮಗ ಸನ್ಮುಖ ಬಬಲಾ ಸದಾಶಿವ ಚಿಕ್ಕಯ್ಯ ಗಂಗಾಧ. ಅವು ಏನು ಪೈಲ ಮುಂಡ್ಗಿ ಬರ್ದಾವು, ಆ ಮುಂಡ್ಗಿ ಪ್ರಕಾರ ಎಲ್ಲ ನಡೆದೈತಿ. ಅಲ್ಲಲ್ಲಿಗೆ ಮಠಮಾನ್ಯಗಳು ಬೆಳಿಬೇಕಾಗ್ಯಾವ. ನೀವು ಈ ಕಡೆ ದೇವಸ್ಥಾನ ಕಟ್ಟಿಕೊಡೋದು, ಈ ಕಡೆ ಪ್ರತಿಷ್ಠಾಪನೆ ಮಾಡೋದು, ಇದನ್ನು ಮಂದಿಗೆ ಕುಂಡಾಕ ಎಲ್ಲ ಆಶ್ರಯ ಮಾಡಿ ಇದಕ್ಕೆ ಅನುಭವ ಮಂಟಪ ಅನ್ಬೋದು. ಮತ್ತೆ ಮಾತಿನಾಗ ಮತ್ತೊಂದು ಹೆಸರು ನೀವು ಅನ್ಬೋದು. ಆದರೆ ಇದು ಏನದ ಭಕ್ತರು ಕೊಂಡು ಸಲುವಾಗಿ ಆಸ್ತ. ಇಲ್ಲಿ ಏನಾಗ್ತೈತಿ ಅಂದರೆ ಮಠಮಾನ್ಯಗಳು ಬೆಳೆಯುವಾಗ ಇಲ್ಲಿ ಸನ್ನಿದಾಗ ಆ ಮಠಮಾನ್ಯಗಳು ಸನ್ನಿಧಾಗಲಿ, ಮಸೂತಿಗಳು ಸನ್ನಿಧಾಗಲಿ ನಾವು ಕಾಲು ಸಹಿತ ಮಡಿಬಾರ್ದು. ಬಯಲಿಗೆ ಹೋಗಿ ಕಾಲು ಮಡಿಬೇಕು ನಾವು. ಅದಕ್ಕಾಗಿ ಇವು ಪವಿತ್ರ ಜಾಗ. ಇಷ್ಟು ಮಂದಿ ಎಲ್ಲ ಕುಡಿಸಿ ಬಿಲ್ಕುಂದಿಸಿ ನೋಡಿ ಸ್ವಲ್ಪ ಸಾಣದಾಗ ಕಾಣ್ತತಿ. ಅದು ಸಾಣದ ಅದಕ್ಕೆ ನಿಮ್ಮ ಮನಸ್ಸು ದೊಡ್ಡದೈತಿ. ಅದು ಭಾಳ ಮುಖ್ಯ ಐತಿ. ನಾವು ಸಿದ್ಧಾರೂಢ ಮಠಕ್ಕೆ ಶಾಂತಮ್ಮನ ಸಪ್ತಾಹಕ್ಕೆ ಬರ್ತಿದ್ವಿ, ಹೋಗ್ತಿದ್ವಿ. ಇಲ್ಲಿ ಹಾದ ಆದರೆ ಇದು ಇಷ್ಟರೊಳಗೆ ಇದೆಲ್ಲ ಆಗಿಬಿಟ್ಟೈತಿ. ಇದು ಎಂಥ ಸಹಾಯ, ಎಷ್ಟು ನೀವು ಹೆಲ್ಪ್ ಆಗಿರಬೇಕು, ಎಷ್ಟು ದಾನ ಮಾಡಬೇಕು, ಎಷ್ಟು ಕೈ ಕಷ್ಟ ಆಗಿರಬೇಕು. ಅದಕ್ಕಾಗಿ ನೀವು ಕೈ ಕಷ್ಟ ಮಾಡಿ, ಮನ ಕಷ್ಟ ಮಾಡಿಕೊಂಡು, ದೇಹ ಕಷ್ಟ ಮಾಡಿಕೊಂಡು, ದಾನ ಧರ್ಮ ಮಾಡ್ಕೊಂಡು ನೀವೆಲ್ಲರೂ ಏನಾಗಬೇಕಾಯ್ತು, ಅಕ್ಷಯ ಆಗಬೇಕಾಯ್ತು. ಒಬ್ಬ ದೊಡ್ಡ ರಾಜ ಅನ್ನೋದು ಮುಕ್ತಿ ಇಲ್ಲ, ಅವ್ಗೆ ಶಾಂತಿ ಸಿಗಂಗಿಲ್ಲ. ಶಾಂತಿ ಎಲ್ಲಿ ಸಿಗ್ತೈತೆ ಅಂದ್ರೆ ಈಗೇನು ನೀವು ಕೂತಕ್ಕಿಲ್ಲ, ಇದ್ರೊಳಗೆ ಶಾಂತಿ ಐತಿ. ನಿಮ್ಮನ್ನು ನೋಡಿ ನಮಗೆ ಆನಂದ ಆಕೈತಿ, ನಮ್ಮನ್ನು ನೋಡಿ ನಿಮಗೆ ಆನಂದ ಆಕೈತಿ. ಈ ಆನಂದದಾಗ ಪರಮಾನಂದ ಸುಖ ಆಯ್ತು. ಅದಕ್ಕಾಗಿ ನಾವು ಏನು ಮಾಡ್ಬೇಕು, ಅಲ್ಲಲ್ಲಿ ಬಸವಣ್ಣವರು ಅನುಭವ ಮಂಟಪ ನಡೆಸೋದು. ನೀವು ಇದೊಂದು ನವ ಮಾಡ್ಕೊಂಡು ಭಗೀರಥನ ನವ ಮಾಡ್ಕೊಂಡು ನಮ್ಮನ್ನೆಲ್ಲ ತಂದು ಕೂಡಿಸಿದ್ವಿ. ಅಪೋಳಿ ಅಂಥ ಮಾತು ಹೇಳು, ಮ್ಯಾಲಿನ ಜಲ ಒಳಗಿನ ಜಲ ಎಲ್ಲ ಜಲ ಕಾಯ್ಕೊಂಡು ಭಗೀರಥ ಅಂಥ ತಪಸ್ಸು ಮಾಡಿ ನಮ್ಮ ತಾಯಿ ಗಂಗಾದೇವಿನ ಕಾಯ್ಕೊಂಡು ಬಂದರು. ನಮ್ಮ ತಾಯಿ ಗಂಗಾದೇವಿಗೆ 1992ನೇ ಇಸ್ವಿಯೊಳಗೆ ಆಕೆಗೆ ತಲೆ ನುಸಂಗಿಲ್ಲ, ತಾಸು ಆಗಂಗಿಲ್ಲ, ನಿಬಾಡಿಸ್ಲಿ. ಆಕೆ ತಾಸು ಯಾರು ನೋಡಿಲ್ಲ ನಾವು. ಅಕ್ಕಿ ತಾಸು ಯಾವ ನೋಡ್ತಾನೋ ಆಕೆಗೆ ಮಗ ಭಗೀರಥ ಅಕ್ಕಾನ. ಆಕೆಗೆ ತಾಸು ಐತಿ. ಮುಂದೆ ಅದು ನೋಡ್ತಿರ್ತಾಗ ಏನು ಹಾದು ಉಳ್ಳೋಗ್ತಬತ್ತು ಹನಿಗೆ. ಆಗ ಒಮ್ಮಿಗೆ ಶಿವ ನೋಡಿದ, ಅವನು ಕೋಪ ಅದ. ಅಷ್ಟರೊಳಗೆ ನನ್ನ ವಿಷ್ಣು ಪರಮಾತ್ಮಂದ ಆ ಹನಿಗೆ ಏನು ಹಚ್ಚಿದ ಕಡಿಮೆ ಆಗ್ತದೆ. ಅಂದ್ರೆ ಯಾವ ಒಂದು ಭಾವನದಲ್ಲಿ ನೋಡಿ ಗಂಗಾ ಜನಕ್ಕೆ ಇದೇ ಪಂಢರಪುರ ಬದಲ ನಮ್ಮ ತಾಯಿಯು ಭಾಳ ಚಂದ ಹೇಳು. ಎಂತೆಂಥ ಭಕ್ತಿ ಎಲ್ಲ ಹೇಳಿಬಿಟ್ರವು. ಆ ಪಾಂಡವ ಹೆಂಗಂದ್ರೆ ವಿಷ್ಣು. ಅದಕ್ಕಾಗಿ ಬಂಡಿ ಮಠಕ್ಕೆ ಬಸವಗೋಪಾಲ ಹೆಸರು ಬರೋಕೆ ಹಸಿದಲ್ಲಿ ಭೇದ ಮಾಡಬಾರ್ದು. ಆಟ ಬಿಡ್ದಾವ್ ನೋಡಿ ಉದ್ದು ಬಿಡ್ದಾವ್ ಸಿಟ್ಟಿ ಬರ್ತಾನೆ, ಉದ್ದು ಬಿಡ್ದಾವ್ ನೋಡಿ ಆಟ ಬಿಡ್ದಾವ್ ಸಿಟ್ಟಿ ಬರ್ತಾನೆ. ವೀರಶೈವ ವೈಷ್ಣವ ಎರಡು ಭಾಗ ಆಗ್ಯಾವ. ಇದೆಲ್ಲ ಸುಳ್ಳೈತಿ. ಶಿವ ಹಸಿ ಒಬ್ಬನೇ ಅದಾನ, ಒಂದಾಗಿ ಎರಡೇ ನಡ್ತೆ. ಅದಕ್ಕೆ ಪ್ರಮಾಣ ನಾನು ಅದನ್ನು. ಅದಕ್ಕಾಗಿ ಭಗೀರಥ ಎಂಥ ಒಂದು ಮಹಾ ತಪಸ್ವಿ. ಹೆಂಗೆ ತಪಸ್ಸು ಮಾಡೋದಕ್ಕೆ ಹೊಟ್ಟೆ ಕೂಳಿಲ್ಲ. ಅವನ ಫೋಟೋದಾಗ ನೋಡಿ ಹೆಂಗದಾನ. ಆ ಫೋಟೋದಾಗ ಹೀಗದಾನ. ಆಗ ಎಷ್ಟು ಕಷ್ಟ ಆಗಿರ್ಬೇಕು ಅವಾಗ. ಅದನ್ನ ಯಾವ ಲೆಕ್ಕ ಹಾಕವು. ನಿಮ್ಮ ಹೆಂಡ್ರಿಗೆ ಮಕ್ಕಳಿಗೆ ಸ್ವಲ್ಪ ದನು ಅದು ಅಂದ್ರೆ ತಮ್ಮ ಗುಳಿಗೆ ತಂದು ಕೊಡಲಿ ಅಂತೈತಿ. ಅಂಥ ತಪಸ್ಸು ಮಾಡುವಾಗ ಅವ್ಗೆ ಯಾವ ಗುಳಿಗೆ ಕೊಟ್ಟಿರ್ಬೇಕು, ಯಾವ ಇಂಜೆಕ್ಷನ್ ಕೊಟ್ಟಿರ್ಬೇಕು, ಯಾವ ಏನು ಮಾಡಿರ್ಬೇಕು, ಯಾವ ಹೆಲ್ಪ್ ಆಗಿರಬೇಕು. ಅವನ ಹೆಲ್ಪಾಗಿ ನಮ್ಮ ತಾಯಿ ಗಂಗಾದೇವಿನ ತಂದು ಕೊಟ್ಟಾನು. ಈ ಬಬಲಾದಿ ಮುಂಡಿಗಳು ಮಾತೈತಿ. ಚೆಲ್ವೆ ಗಂಗಾ ಮುಕ್ತಾಂಗನಿ ಗರ್ಭದಲ್ಲಿ ಬಂದಾತನು. ಚೆಲ್ವೆ ಆಕೆ ಅಂತ ಚಂದ ಯಾವಿಲ್ಲ. ಆಕೆ ನೋಡ್ಬೇಕು, ಆಕೆನ ಕಾಣಬೇಕು, ಆಕೆ ಪಾದ ನಮ್ಮ ಕಣ್ಣಿಗೆ ಕಾಣಬೇಕು. ಹಂಗೆ ನಾವು ತಪಸ್ಸು ಮಾಡ್ಬೇಕು. ಹಂಗೆ ಭಗೀರಥ ಗಂಗಾದೇವಿ ಶಿವನ ಇಬ್ಬರು ನೋಡ್ಯಾನ, ಪಾರ್ವತಿ ನೋಡ್ಯಾನ. ಇಷ್ಟು ಮಂದಿ ಕಾಣಿಸಿದ ಮೇಲೆ 31 ಕೋಟಿ ದೇವಾದಿಗಳು ಅವ ಯಾಕೆ ಕಾಣಿಸಿರಬಾರ್ದು. ಬದಲಾದ ಹೋಗಿ ತಪಸ್ಸಿ ಕೂತ, ದೂರ ಹೋಗಿ ತಪಸ್ಸಿ ಕೂತ 33 ಕೋಟಿ ದೇವಾದಿಗಳೆಲ್ಲ ನೋಡಿದ್ರು. ಹಂಗೆ ನಿಮಗೂ ನಿಜವಾದ ಆನಂದ ಕೊಡುವಂಥ ಗುರುಗಳು ಬರ್ಬೇಕೇನು.
ನಮ್ಮ ಭಾಗದಾಗೆಲ್ಲ ಚೀಟಿ ಚಪಾತಿ ಪಂಚಾಂಗ ಹೊತ್ತಿಗೆಲ್ಲ ಸುಳ್ದಾವ್. ಶಿವ ಒಬ್ಬ ಸತ್ಯನ, ಇದಕ್ಕೆ ಪ್ರಮಾಣ ನಾವ ಬಂದಿಗೆ ನಾವು ಬಬಲಾದೇವ್ ಎಲ್ಲ ಪೂರ್ಣ ಪ್ರಮಾಣನ ನಾವು ಶಿವ ಒಬ್ಬ ಮೂಡು ಆ ದಿನ ಏನು ಸಾಧಿಸಿ ಬಂದಾನು ನಿರ್ಮಾಣಬೇಕನ್ನ ಈ ಕಲಿಯುಗದಾಗ ಆ ದಿನ ಬಂದ ನಿಮಗೆಲ್ಲ ನಿಜವಾದ ಆನಂದ ಕೊಡಕ್ಕೆ ಬರ್ತಾ ಅಂತ ಬಬಲಾದೇವ್ ಬರ್ತಾವ. ಇದು ನಿಜವಾದ ಆನಂದ ಯಾವುದಂದ್ರೆ ಕೀರ್ತನ ಪುರಾಣ ಇವೆಲ್ಲ ಹೌದು ಸತ್ಯ ಹಾದಿ ಹೇಳ್ತಾವೆ ನಮಗೆ. ಆದ್ರೆ ನಿಜವಾದ ಆನಂದ ಅನುಭವ ಸ್ವಪ್ನ ಸುಸ್ವಪ್ನ ಜಾಗೃತದಾಗ ದೇವಾಲಯಗಳನ್ನ ಕಾಣಬೇಕು. ಸ್ವಪ್ನದಾಗ ದೇವ್ರು ಕಾಣಿಸಿರ್ಲಿಲ್ಲ, ಯಾಕೆ ಪರಮಾತ್ಮ ಶಿವ ನನಗೆ ಕಾಣಿಸಿರ್ಲಿಲ್ಲ? ಲಿಂಗ ನನ್ನ ಸ್ವಪ್ನದಾಗ ಯಾಕೆ ಬರಲಿಲ್ಲ? ನಾ ಲಿಂಗ ಪೂಜೆ ಮಾಡೇನಿಲ್ಲ. ಒಂದು ದಿವಸ ತನಿ ಮುದೇಂದ್ರ ಸ್ವಾಮಿಗಳು ಪೂಜಾ ಕೂತಿದ್ರು. ಆ ಪೂಜಾ ಕೂತಾಗ ಏನಾಗಿತ್ತಂದ್ರೆ ಅವ್ರಿಗೆ ಎಲ್ಲ ಹತ್ತನೇ ತಾಲೂಕು ಚಿಕ್ಕಟ್ಟಿ ಮುಳ್ಳಟ್ಟಿ ಮನ್ಯಾಗ ತಪಸ್ಸು ಅವ್ರು ಪೂಜಾ ಕೂತ. ಆ ಟೈಮ್ದಾಗ ಹೂವು ಪತ್ತಕಿ ಎರಡೂ ಇದ್ದಿದ್ದಿಲ್ಲ. ಅದು ಒಳಗೆ ಹಾದು ಜಳಕ ಮಾಡೋದು ನೀರು ಅನ್ನ ಸಿಕ್ಕನಾಗ ಅವು ನಮಗೆ ನೆನಪಾಗಲ್ಲ. ಪೂಜಾ ಲಿಂಗದ ಗುಯಿನಾಗ ಜಳಕ ಮಾಡಿಬಿಟ್ರು. ನೋಡು ಹೂವು ಇಲ್ಲ, ಪತ್ತಕ್ಕಿಲ್ಲ, ಇವತ್ತಿತ್ತು ಕುಂಕುಮಿತ್ತು. ಅವ್ರು ಪತ್ರಿಕೆಯ ಸಲದ ಪೂಜೆ ಮಾಡೋದಲ್ಲ ತನಿ ಮುಗಿಂದ ಸ್ವಾಮಿಗಳು. ಆ ಟೈಮ್ದಾಗ ಏನಾಯ್ತಂದ್ರೆ ಆ ಲಿಂಗ ಪೂಜೆ ಕೂತಾಗ ಪತ್ರಿಕಿಲ್ಲಾಗನ ಲಿಂಗ ಹಿಡ್ಕೊಂಡು ಕೂತಿದ್ದು. ಅಲ್ಲ ಅವನ ಪತ್ರಿಕಿಲ್ಲ ಬಲಕ್ಕೆ ನೋಡಿದು ಪತ್ರಿಕೆ ಕಾಣಲಿಲ್ಲ. ಅಲ್ಲ ಅವನು ನನ್ನ ಪೂಜೆಗೆ ಆತಂಕ ಆತಲ್ಲ, ಇನ್ಕತ್ತಕ ಎಷ್ಟೋ ಕಾಲ ನಾ ಪೂಜೆ ಮಾಡ್ಕೊತ ಬಂದೀನಿ, ನನ್ನ ಪೂಜೆ ಪತ್ರಿಕಿಲ್ಲ ಆತು, ಹೆಂಗೆ ಮಾಡಲಿಂತ ಚಿಂತಾಜನಕ ಆಗ್ಬಿಡ್ದ. ಕೈಲಾಸದ ಶಿವಾನ ಹೇಳ್ದ. ಅವು ಹೆಂಗಿದ್ದ ಅಲ್ಲಿ ದಮ್ಮಣ್ಣದ ನೋಡಿ ಚಸ್ಮೆ ಹಾಕೊಂಡು ಕೂತಾನ ನೋಡು, ಅಲ್ಲಿ ಹಿಂದೆ ಮೂರನೇ ಸಾಲಿನಾಗ ಇದಾನ ನೋಡು, ಹಂಗಿದ್ದ ಅವ ಶಿವ. ಹಂಗೆ ಶಿವ ಇದ್ದ ಬೆಳಕಿಂಡಿಲ್ಲ ಹೇಳ್ದವ ನುಚ್ಚುರಿಕೆ ಮೇಲೆ ಬಂದವನು ಏನು ಮಾಡಿದ ಮುಗಿಯನ್ ಸ್ವಾಮಿಗಳಿಗೆ ಪತ್ರಿಕೆ ಕೊಟ್ಟ. ಆಗ ಆನಂದಲ್ಲೇ ಪತ್ರಿಕೆ ಹೇಳ್ತದೆ. ಹೊಳ್ಳಿ ನೋಡುವುದು ಶಿವ ಮಾಯಾಗಿದ್ದು. ಹಂಗೆ ನಾವು ಭಕ್ತಿ ಮಾಡುವಾಗ ಯೋಗಿಗಳಾಗಲಿ ಶಿವಯೋಗಿಗಳಾಗಲಿ ನಾವು ಯಾವಾಗಲಿ ಮಾನವರಾಗಲಿ ಪ್ರಪಂಚಕ್ಕಾಗಲಿ ತುಳುದಾಗಲಿ ಸುಳ್ಳಾಗಲಿ ಕುಡುಕರಾಗಲಿ ನಾವು ಯಾವುದೋ ಇದ್ದು ಸಹಿತ ನಾವು ಏನು ಮಾಡ್ಬೇಕಂದ್ರೆ ಲಿಂಗ ಪೂಜೆ ಮಾಡುವಾಗ ಮನಸ್ಸು ಕೊಟ್ಟು ಮಾಡ್ಬೇಕು. ನಾವು ಮನಸ್ಸು ಕೊಡೋಂಗಿಲ್ಲ, ಪೂಜೆ ಕೂತಿರ್ತೀವಿ, ನಮ್ಮ ಮನಸ್ಸಲ್ಲಿ ಹೋಗ್ತೈತಿ. ಹೀಗಾಗಿ ನಾವು ಭಗೀರಥನಂಗೆ ನಿಜವಾದ ಆನಂದ ಸಿಗಂಗಿಲ್ಲ. ಗಂಗಾದೇವಿ ಶಿವ ವಿಷ್ಣು 33 ಕೋಟಿ ದೇವಾಲಯಗಳು ಭೇಟಿ ಆಗಂಗಿಲ್ಲ. 33 ಕೋಟಿ ದೇವಾಲಯಗಳು ಭೇಟಿ ಆಗಲಿಕ್ಕೆ ಮಾನವ ಜನ್ಮ ಹುಟ್ಟಿದ್ದೀವಿ. ವ್ಯಾರ್ಥತೆ ಇಷ್ಟು ಹೇಳಿ ಎಲ್ಲ ಈಗ ನಮಸ್ಕಾರ. ಏನಕ್ಕೆ ತಪ್ಪ ಅದಕ್ಕೆ ಕ್ಷಮಾ ಮಾಡಿ.